ಗುರು ಸಿದ್ದರಾಮೇಶ್ವರರ 853ನೇ ವರ್ಷದ ರಾಜ್ಯ ಮಟ್ಟದ ಜಯಂತ್ಯುತ್ಸವವನ್ನು ಜನವರಿ 14 ಮತ್ತು ಜನವರಿ 15ರಂದು ಹೊಳಲ್ಕೆರೆ ಪಟ್ಟಣದಲ್ಲಿ ನಡೆಯಲಿದ್ದು, ರಾಜ್ಯ ನಾನಾ ಭಾಗಗಳಿಂದ 5 ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಪುಪ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಅವರು ಪಟ್ಟಣದ ಶಿವಮೊಗ್ಗ ರಸ್ತೆಯಲ್ಲಿ ಇರುವ ವಾಲ್ಮೀಕಿ ಭವನ ಆವರಣದಲ್ಲಿ ಇರುವ ಶ್ರೀ ಗುರು ಸಿದ್ದರಾಮೇಶ್ವರರ ಜಯಂತಿ ಆಚರಿಸಲು ಸಭಾ ಮಂಟಪ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಇವತ್ತಿನಿಂದ 853ನೇ ವರ್ಷದ ರಾಜ್ಯ ಮಟ್ಟದ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮಕ್ಕೆ ಸಭಾ ಮಂಟಪ ನಿರ್ಮಿಸಲು ಶಂಕುಸ್ಥಾಪನೆ ಕೈಗೊಂಡು ಚಾಲನೆ ನೀಡಿದೆ. ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಮೂಲಕ ಸಂಘಟನೆ, ಧರ್ಮ ಜಾಗೃತಿ, ಧಾರ್ಮಿಕ ಚಿಂತನೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಕೃಷಿ ಕ್ಷೇತ್ರಗಳ ಸುಧಾರಣೆ ಸೇರಿದಂತೆ ವಿವಿಧ ವಿಚಾರಗಳ ಅರಿವು ಮೂಡಿಸಲಿದೆ. ಈ ನಿಟ್ಟಿನಲ್ಲಿ ಗುರುವಾರ ಮಂಟಪದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕೈಗೊಂಡು ಜಯಂತಿಯಲ್ಲಿ ಕಂಕಣ ಕೈಕರ್ಯ ನಡೆಸಿದೆ. ಕಂಕಣ ಕಟ್ಟಿಕೊಂಡಿರುವ ಪ್ರತಿಯೊಂದು ಕೈಗಳು ದೇವರು ಮೆಚ್ಚುವ ಮಾದರಿಯಲ್ಲಿ ಕೆಲಸ ಮಾಡಬೇಕು. ಜಯಂತಿಯಲ್ಲಿ ರಚಿಸಿರುವ ಸಮಿತಿಯಲ್ಲಿ ಇರುವ ವ್ಯಕ್ತಿಗಳು ತಮಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಜಯಂತಿ ಯಶಸ್ವಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಯಶಸ್ವಿ ಮಾಡಬೇಕು ಮತ್ತು ಇಲ್ಲಿ 2 ದಿನ ನಡೆಯುವಂಥ ಅನೇಕ ವಿಚಾರ ಸಂಕಿರಣಗಳಲ್ಲಿ ಬಂದು ಭಾಗವಹಿಸುವಂಥ ಪರಮ ಪೂಜ್ಯರ ಆಶೀರ್ವಚನಗಳಲ್ಲಿ ಮತ್ತು ಅನೇಕ ಸಾಧಕರ ಮಾತುಗಳಲ್ಲಿ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಇನ್ನೂ ಅನೇಕ ಜನ ಸಮಾಜದ ಗಣ್ಯರು ಬಂದು ಭಾಗವಹಿಸಿ ತಮ್ಮ ಮಾತುಗಳನ್ನು ಸಮಾಜದ ಪರವಾಗಿ ಮಾತಾಡುವಂಥವ್ರು ಇದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಭಾಗವಹಿಸಿ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಹೊಳಲ್ಕೆರೆ ತಾಲೂಕಿನ ಸರ್ವ ಸಮಾಜಗಳ ಪರವಾಗಿ, ಜನತೆಯ ಪರವಾಗಿ ಮತ್ತು ಆಯೋಜನೆ ಸಮಿತಿಯ ಪರವಾಗಿ ನಾನು ಎಲ್ಲರನ್ನೂ ಕೂಡ ಹೊಳಲ್ಕೆರೆಗೆ 14 ಮತ್ತು 15ಕ್ಕೆ ಬಂದು ಭಾಗವಹಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಕಡೆ ಒಂದು ನಿಮಿಷ ನಮ್ಮ ಯುವ ಮುಖಂಡ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಹೊಂದಿದಂಥ ಶಿವು ವಸ್ತುರ್ಗದ ಅವರು ಯುವ ಮುಖಂಡ, ವಸ್ತುರ್ಗ ತಾಲೂಕಿನಲ್ಲಿ ಭಾಳ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂಥ ಯುವ ಮಿತ್ರ, ಸಮಾಜಮುಖಿಯಾಗಿ ಚಿಂತನೆಗಳನ್ನು ಮತ್ತು ಸಮಾಜಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇರುವಂಥ ಶಿವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಿದ್ದರಾಮೇಶ್ವರ ಜಯಂತಿ 5 ಲಕ್ಷ ರೂಪಾಯಿ ಹಣವನ್ನು ಇವತ್ತು ಅವರು ಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅಧ್ಯಕ್ಷರು ಅದನ್ನು ಸ್ವೀಕರಿಸಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಸರ್ ಕಟ್ಟಂಗೆ ಚೂರು ಹಿಂದೆ ಸರ್ಕಲ್ ನಂಗೆ ಸರ್ಕಲ್ ಅರ್ವಾಗ ಸರ್ ಕಾಣಲ್ಲ ರಮೇಶ್ ಅಣ್ಣ ಅರಿವಿಲ್ಲ ಅಂದ್ರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹರಗುರು ಚರಮೂರ್ತಿಗಳು ಹಾಗೆ ನಮ್ಮೆಲ್ಲರ ಸಮಾಜದ ಮುಖಂಡರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಬಂದು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಇದು ಪ್ರತಿ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನ ಸೇರ್ತಕ್ಕಂಥ ಒಂದು ಜಯಂತಿ ಆಗುತ್ತೆ. ಸಿದ್ದರಾಮೇಶ್ವರ ಜಯಂತಿ ಏನು ಎಲ್ಲೇ ನಡೆದ್ರೂ ಇವತ್ತು ರಾಜ್ಯಾದ್ಯಂತ ಎಲ್ಲ ಜನ ಬಂದು 2 ದಿವಸ ಕಾರ್ಯಕ್ರಮ, ನಾವು ಜ್ಞಾನ ದಾಸೋಹದ ಜೊತೆಗೆ ಅನ್ನ ದಾಸೋಹವನ್ನು ಸಹ ನಿರಂತರವಾಗಿ ನಾವು ಮಾಡ್ಕೊಂತ ಬಂದಿದ್ದೀವಿ. ಹಾಗಾಗಿ ಹೊಳಲ್ಕೆರೆಯಲ್ಲಿ ಭಾಳ ಯಶಸ್ವಿ, ಇಲ್ಲಿ ಉಪ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಭಾಳ ಸೊಗಸಾಗಿ ನಮ್ಗೆ ಎಲ್ಲಿ ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಮ್ಮ ಸಮಿತಿಯವರು ಹೇಳ್ತಿದ್ರು. ಆದರೆ ಇಲ್ಲ ಮಾಡ್ತಾರೆ ಅಂತೇಳಿ ನಾವು ಸೂಚಿಸಿದಾಗ ಇಲ್ಲಿ ಜಯಂತಿಯನ್ನು ಕೊಟ್ಟಿದ್ದಾರೆ. ಆ ಜಯಂತಿಗೆ ಏನು ನಮ್ಮ ಅಕ್ಕಪಕ್ಕದ ತಾಲ್ಲೂಕಿನಲ್ಲಿ ಹೊಸದುರ್ಗ ತಾಲ್ಲೂಕು ಇರ್ಬೋದು, ನಮ್ಮ ತರೀಕೆರೆ ಅಜ್ಜಂಪುರ ತಾಲ್ಲೂಕು ಇರ್ಬೋದು, ಕಡೂರು ತಾಲ್ಲೂಕು ಇರ್ಬೋದು, ಇನ್ನು ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದಲೂ ಸಹ ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಡೆ ಹೋದ ಸರಿ ಇದೇ ನಮ್ಮ ಸಿದ್ದರಾಮಣ್ಣವರು
ರಿಟೈರ್ಡು IPS ಆಫೀಸರ್ ಅವರ ನೇತೃತ್ವದಲ್ಲಿ ರಾಜಧಾನಿ ಬೆಂಗಳೂರು ಅರಮನೆಯಲ್ಲಿ ಮಾಡಿದ್ವಿ. ಈಗ ಇಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಸಮಸ್ತ ಜನತೆ, ಇಲ್ಲಿ ಯಾವುದೇ ವರ್ಗ ಜಾತಿ ಭೇದ ಎನ್ನದೇ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಕೆಲವು ದಿನಗಳಿಂದ. ಅದಕ್ಕೆ ಆ ಸಹಕಾರ 15-14ನೇ ತಾರೀಕು ತನಕ ಅದೇ ರೀತಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಬಂದಿರತಕ್ಕಂಥ ತಮಗೆಲ್ಲರಿಗೆ ಗುರು